ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ಡ್ರೈವ್ ಇನ್ ಕಿಚನ್ ಹ್ಯಾಂಡ್ ವ್ಲಾಗ್ಸ್. ಸ್ವಾಗತ ಸುಸ್ವಾಗತ ನಿಮಗೆ. ಖಂಡಿತವಾಗ್ಲೂ ನಾನಂತರೂ ತುಂಬ ಖುಷಿಪಟ್ಟೆ. ಕಾರಣ ಒಂದೇ, ಈ ಚಿಕ್ಕ ವಯಸ್ಸಲ್ಲಂತರೂ ನಾವು ಇದನ್ನೆಲ್ಲ ನೋಡಿರಲಿಲ್ಲ. ಈ ಮಗು ಆಡ್ತಾ ಇದ್ದಲ್ಲ, ಈ ವಯಸ್ಸಲ್ಲಂತರೂ ನಾವು ಇದನ್ನೆಲ್ಲ ನೋಡೇ ಇರಲಿಲ್ಲ. ಈಗಿನ ಮಕ್ಕಳು, ಈಗಿನ ಟೆಕ್ನಾಲಜಿ ಎಲ್ಲ ತುಂಬ ಬೆಳೆದಿರೋದಕ್ಕೆ ಇಷ್ಟೊಂದು ಎಲ್ಲ ಸಾಧ್ಯತೆಗಳು ಸಿಗ್ತಾಯಿದೆ. ಹಾಗೆಯೇ ವೀಕ್ಷಕರೇ, ನಿಮ್ಮ ಮಕ್ಕಳು ಕೂಡ ಆಡಿರ್ತಾರೆ. ನನಗೆ ಒಂದು ಖುಷಿಯಾಗಿದ್ದೇನೆಂದರೆ, ಈ ಮಕ್ಕಳು ಆಡೋದನ್ನು ನೋಡಿ ಖುಷಿಪಟ್ಟಿದ್ದು ವಿನಃ ಬೇರೆ ಏನೂ ಇಲ್ಲ. ತುಂಬ ಚೆನ್ನಾಗಿತ್ತು. ಎನಿವೇಸ್, ನೀವು ಕೂಡ ಅಷ್ಟೇ, ನಿಮ್ಮ ಮಕ್ಕಳನ್ನೂ ಕೂಡ ನಾವು ಬೆಳೆದಂಗೇನೋ ಬೆಳೆಯೋದು ಬೇಡ, ಆರಾಮಾಗಿ ಫ್ರೀಯಾಗಿ ಬಿಡಿ. ಇಷ್ಟೊಂದು ಗೇಮನ್ನು ಆಡಿಸಿ ಈ ಥರ ಮಾಲ್ಗಳಿಗೆ ಕರ್ಕೊಂಡೋಗಿ ದುಡ್ಡೇನೋ ಜಾಸ್ತಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಖುಷಿ, ನಾವು ಆಡಿಲ್ಲ, ಅವ್ರ ಏಜಿಗೆ ಎಟ್ಲೀಸ್ಟ್ ಅವರಾದರೂ ಆಡಲಿ ಅನ್ನೋ ಅನಿಸಿಕೆ ನಂದು. ತುಂಬ ಚೆನ್ನಾಗಿತ್ತು. ಎಲ್ಲಿ ಬೇಕಲ್ಲಿ ಲೈಟಿಂಗ್ಸು ಎಂಥ, ಅದಕ್ಕೆ ಇದನ್ನು ಸಪ್ರೇಟಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ರಿ, ಚಿಕ್ಕ ಮಕ್ಕಳು ನಿಧಾನವಾಗಿ ನೋಡ್ತಾಯಿರಿ, ಆಮೇಲೆ ತೋರಿಸ್ತೇನೆ ನಿಮಗೆ. ಅವರು ಒಂದು ಟಾಯ್ಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ನಾನು ತೊಗೊತೀನಿ, ನೀನು ತೊಗೊತೀನಿ ಅಂತ ಹೇಳಿ. ನನಗಂದ್ರೆ ಅವರಿಬ್ಬರ ಮೇಲೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದರು. ಚಿಕ್ಕ ಹುಡುಗರು ದೊಡ್ಡ ಹುಡುಗರು ಅಂತ ಏನೂ ಇಲ್ಲ. ಇಲ್ಲಿ ಒಂದು ಸರಿ ನಾವು ದುಡ್ಡು ಕೊಟ್ಟು ಕಾರ್ಡ್ ತೊಗೊಂಡು ಒಳಗಡೆ ಬಂದರೆ ಏನು ಬೇಕಾದನ್ನ ನಾವೇ ಇಲ್ಲಿ ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು. ನೋಡ್ತಿರ್ಬೋದು ನೀವು ಅಲ್ಲಿ ಟಾಯ್ನ ಎತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಬಟ್ ಅದು ಬರ್ತಾ ಇಲ್ಲ. ಹಾಗೆಯೇ ಇಲ್ಲಿ ಥಿನ್ಸ್ಗಳನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಏನು ಮಾಡೋದು, ಇದೆಲ್ಲ ದುಡ್ಡು ಮಾಡೋದಕ್ಕೆ ಅಂತಲೇ ಮಾಡಿರೋ ಅಂಥದ್ದು. ಆದರೆ ಇಲ್ಲಿ ದುಡ್ಡು ವೇಸ್ಟ್ ಆಗುತ್ತೆ ವಿನಃ ಎಂಜಾಯ್ಮೆಂಟ್ ಸಿಗುತ್ತೆ, ಆದರೆ ತಿನ್ನೋಕ್ಕೆ ಏನೂ ಸಿಗಲ್ಲ. ಇನ್ನು ಈ ಚಿಕ್ಕ ಮಕ್ಕಳು ತಾವಂತರೂ ನಾನು ಆಡ್ತೀನಿ, ನೀನು ಆಡ್ತೀನಿ ಅಂತ ಮುಂದೆನೇ ಕಿತ್ತಾಡ್ಕೊಂಡು ಎಂಜಾಯ್ ಮಾಡಿದರು. ಕೊನೆಯದಾಗಿ ವೀಕ್ಷಕರೇ, ಈ ಥರ ಒಂದು ನೀವು ಕೂಡ ಮಾಲಲ್ಲಿ ಈ ಥರ ನೋಡಿರ್ತೀರೋ ನೋಡಿಲ್ವೋ ನನಗೆ ಗೊತ್ತಿಲ್ಲ. ಎನಿವೇಸ್, ನೋಡಿದವರು ಕಮೆಂಟ್ ಮಾಡಿ. ಹಾಗೆ ನೋಡಲಿಲ್ದವರು ಒಂದು ಸಾರಿ ಎಲ್ಲಾದರೂ ಆಗಲಿ ಮಾಲ್ ಇದ್ದಲ್ಲಿ ಒಂದು ಸಾರಿ ನೀವು ಕೂಡ ವಿಸಿಟ್ ಮಾಡಿ. ಫ್ರೀಯಾಗಿರುತ್ತೆ, ಏನು ದುಡ್ಡಿನ ಅವಶ್ಯಕತೆ ಇರಲ್ಲ. ಇನ್ನೇನಾದರೂ ನೀವೇ ಖುದ್ದಾಗಿ ಆಡ್ತೀನಿ ಅಂದರೆ ಅಥವಾ ಕೊಂಡುಕೊಳ್ತೀನಿ ಅಂದರೆ ದುಡ್ಡನ್ನು ಅಲ್ಲಿ ನೀವು ಕೊಡಲೇಬೇಕು. ನೋಡಿ, ಈ ಮಗು ಮತ್ತು ತಾಯಿ ಚೆನ್ನಾಗಿ ಆಡಿದರು. ತಾಯಿ ನೋಡಿ, ಆ ವಯಸ್ಸಿನಲ್ಲಂತರೂ ಆಡೇ ಇರಲಿಲ್ಲ. ಇಲ್ಲಾದರೂ ನಾನು ದುಡ್ಡು ಕೊಟ್ಟು ಒಳಗಡೆ ಬಂದಿದ್ದೀನಿ, ಮಗು ಆಡಿಲ್ಲ ಅಂದರೆ ನಾನು ಆಡ್ತೀನಿ ಅಂತ ಹೇಳಿ ತುಂಬ ಚೆನ್ನಾಗಿ ಆಟ ಆಡಿದ್ರು. ಇದಿಷ್ಟೇ. ಯಾಕಂದರೆ ನೋಡಿ, ಅಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ಭೇದ ಭಾವನೆ ಇರಲ್ಲ. ನಾವು ಸುಮ್ಮನೆ ಏನೋ ಒಂದು ಬೇರೆದವ್ರಿಗೋಸ್ಕರ ನಾಚಿಕೊಂಡು ಸುಮ್ಮನೆ ಬಿಡ್ತೀವಿ. ಖಂಡಿತ ಒಂದು ಸಾರಿ ಆದರೂ ನಾನು ನನ್ನ ಫ್ಯಾಮಿಲಿನ ಇಲ್ಲಿ ಕರ್ಕೊಂಡು ಬರಬೇಕನ್ನೋ ಆಸೆ ನನಗಿದೆ. ಈ ಎಲ್ಲ ಇಕ್ವಿಪ್ಮೆಂಟ್ಗಳನ್ನ ನೋಡಿ, ಹಾಗೂ ಇದೊಂದು ಮಾಲ್ ಒಂದೇ ನೋಡಿ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಷಯಗಳಲ್ಲೂ ಆಯಿತು. ಇನ್ಮೇಲಾದರೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಚೆನ್ನಾಗಿರಲಿ ಎಲ್ಲರೂ ಅಂತ ನನ್ನ ಅನಿಸಿಕೆ. ಖಂಡಿತ ಈ ಮಕ್ಕಳಿಗಂತರೂ ಅದು ಏನು ಗನ್ನು, ಆಮೇಲೆ ಪಬ್ಜಿ, ಇದು ಎಷ್ಟು ಹೇಳಿದ್ರು ಬಿಡಲ್ಲ. ಫೋನಲ್ಲೂ ಪಬ್ಜಿ ಗನ್ ತೊಗೊಂಡೇ ನಿಲ್ತೀನಿ ಅಂತಾರೆ. ಇನ್ನು ಮಾಲಲ್ಲೂ ಕೂಡ ಅಷ್ಟೇ ಗನ್ ತೊಗೊಂಡೇ ನಿಲ್ತೀನಿ ಅಂತಾರೆ. ಏನು ಮಾಡೋದು, ಅವ್ರ ಖುಷಿ ಅಲ್ವಾ. ಹಾಗೆ ಇದೊಂದು ಚೆನ್ನಾಗಿತ್ತು. ಆದರೆ ಒಳಗಡೆ ಇದನ್ನು ಹೋಗುವಂಥದ್ದು ತುಂಬ ದೊಡ್ಡದಿದೆ, ಬಿಡಲಿಲ್ಲ, ನಾವು ಹೋಗಲಿಲ್ಲ. ಯಾಕಂದರೆ ಅದು ಏನೋ ಟೆಕ್ನಿಕಲ್ ಇಶ್ಯೂಯಿಂದ ಆಫ್ ಇದೆ ಅಂತ ಹೇಳಿದರು. ಆ್ಯಂಡ್ ಫೈನಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಪ್ಲೇ ಗ್ರೌಂಡಲ್ಲೇ ಇಷ್ಟೊಂದು ಜನ ಇದ್ದಾರೆ, ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ಜನ. ಇನ್ನು ಮಾಲ್ ಅಂತರಲ್ಲೂ ಎಲ್ಲೂ ಬಟ್ಟೆ ಶಾಪ್ಗಳಲ್ಲೂ ಯಾರೂ ಇದ್ದಿರಲಿಲ್ಲ. ಇನ್ನು ಇಲ್ಲಿ ಮಾತ್ರ ಕುದುರೆ ಸವಾರಿ ಮಾಡೋರು, ಆನೆ ಸವಾರಿ ಮಾಡೋರು, ಕಾರ್ ಸವಾರಿ, ರೈಡಿಂಗು. ವೀಕ್ಷಕರೇ, ತುಂಬಾ ಹ್ಯಾಪಿಯಾಗಿತ್ತು. ನನಗಂದ್ರೂ ವೆರಿ ಫನ್ನಿ. ಇನ್ನು ದೊಡ್ಡವರ ಆಟ ಅಂದರೆ ಇಲ್ಲಿದೆ ನೋಡಿ. ಇದೊಂದಾದರೂ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಆದರೆ ಏನು ಮಾಡೋದು, ನನ್ನ ಫ್ರೆಂಡ್ಸ್ ಆಡೋದನ್ನು ನೋಡಿ ನಾನು ಖುಷಿ ಪಡ್ತಾಯಿದ್ದೀನಿ. ಖಂಡಿತ ಆಮೇಲೆ ವಿಡಿಯೋ ನಾನು ಮಾಡಬೇಕಾಗಿರೋದು ವಿಡಿಯೋ ಮೇನ್ ಅದಾಗಿತ್ತು. ಹಾಗಾಗಿ ನಾನೇನು ಮಾಡೋಕ್ಕಾಗಲಿಲ್ಲ. ನೀವೇಸ್, ಈ ಹುಡುಗಿ ಅಂತರೂ ಅಪ್ಪ ಬೇಡ, ಅವ್ರ ಅಪ್ಪನ ಕಾರ್ಡನ್ನು ಹೆಂಗೆ ಉಜ್ಜಿದಾಳೆ ಅಂದರೆ ಚೆನ್ನಾಗಿ ಯೂಸ್ ಮಾಡಿದ್ದಾಳೆ. ಬಟ್ ನಾನಂತರೂ ಅದೇ ಖುಷಿ ಪಡೋದು. ಈ ಮಕ್ಕಳು ಎಷ್ಟು ಖುಷಿಪಟ್ಟು ಆಟ ಆಡ್ತಾವೆ ಅಂತಂದರೆ ಅವನ್ನ ನೋಡೋದಕ್ಕೆ ನಮಗೆ ಒಂಥರ ಖುಷಿ. ಅಪ್ಪ ಅಮ್ಮಗೆ ಎಲ್ಲ ಅದೇ ಅಲ್ವಾ, ಇನ್ನೇನು ಬೇಕು, ಮಕ್ಕಳು ಖುಷಿನೇ ಮುಖ್ಯ ಅಂತ ಹೇಳ್ತಾರೆ. ಹಾಗೆ ಇನ್ನು ಇದು ವೀಕ್ಷಕರೇ, ಇದು ಕೂಡ ಆಫ್ ಇತ್ತು, ಏನೋ ಗೊತ್ತಿಲ್ಲ. ಯಾಕಂದರೆ ಅದಕ್ಕೆ ಸುಮಾರು ಜನ ಬೇಕಂತೆ. ಸ್ವಲ್ಪ ಜಾಸ್ತಿ ಜನ ಇದ್ದರೆ ಆಟ ಆಡಿಸ್ತಾರೆ, ಇಲ್ಲ ಅಂತಂದರೆ ಇಲ್ಲ ಅಂತಂದರು. ಇನ್ನೂ ನೋಡ್ತಿರ್ಬೋದು, ಇಲ್ಲಿ ಬರೀ ಲೈಟಿಂಗ್ಸ್ ನೋಡ್ತಾ ಇದ್ರೇ ಒಂಥರ ಖುಷಿ ಕೊಡುತ್ತೆ. ಖಂಡಿತ ವೀಕ್ಷಕರೇ, ನನಗಂತರೂ ತುಂಬ ಖುಷಿ ಆಯಿತು. ಈ ವಿಡಿಯೋ ನೋಡಿ ನೀವು ಖುಷಿ ಪಟ್ಟಿದ್ರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಊರಲ್ಲಿ ಅಥವಾ ನೀವಿರುವಂಥ ಜಿಲ್ಲೆ ಅಥವಾ ದೊಡ್ಡ ಸಿಟಿಲಿ ಎಲ್ಲಾದರೂ ಮಾಲ್ ಇದ್ದರೆ ನೀವು ಕೂಡ ಹೋಗಿ ಆದಷ್ಟು ಸಮಯನ ಒಂದು ಸ್ವಲ್ಪ ಹೊರಗಡೆ ಸ್ಪೆಂಡ್ ಮಾಡಿ, ಹಾಗೆ ಮಕ್ಕಳ ಜೊತೆ ಓಡಾಡಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅತಿ ಹೆಚ್ಚಿನ ಒಳ್ಳೆ ವಿಡಿಯೋಗಳನ್ನ ನಾನು ಶೂಟ್ ಮಾಡಿಕೊಂಡು
ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ವೀಕ್ಷಕರೇ ನಮಸ್ಕಾರ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.